ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಇದು ಡಿವೈನ್ ಮೆಸೇಜ್ ತೆಗಿತಿದ್ದೇನೆ. ಇದು 888 ಪೋರ್ಟಲ್ ಅಂದರೆ ಗೋಲ್ಡನ್ ಲಯನ್ ಗೇಟ್ ಪೋರ್ಟಲ್ ಓಪನಿಂಗ್ ಆಗ್ತಾ ಇದೆ. ಈ 8 ಅಂತ ಹೇಳೋದು ಇದೊಂಥರ ಇನ್ಫಿನಿಟಿ ನಂಬರ್, ಅಂದರೆ ಇದು ಟ್ವಿನ್ ಫ್ಲೇಮ್ ರೀಯೂನಿಯನ್ ಇರ್ತದೆ ಅಥವಾ ಸ್ಟಾರ್ ಸೀಡ್ಸ್ ಟ್ವಿನ್ ಫ್ಲೇಮ್ ಇರ್ಬೋದು. ಇದು ಇನ್ಫಿನಿಟಿ ನಂಬರ್ ಪ್ಲಸ್ ನಿಮ್ಮದು ರೀಯೂನಿಯನ್ ನಂಬರ್ ಪ್ಲಸ್ ಏನಂತ ಹೇಳಿದ್ರೆ ಇದೊಂಥರ ಕರ್ಮ ಕ್ಲಿಯರ್ ಇರ್ತದೆ. 8 ಅಂತ ಹೇಳಿದರೆ ಇದೊಂಥರ ನಮ್ಮದು ಕರ್ಮದ ಮನೆ, ತುಂಬ ನಿಗೂಢ ಆಗಿರ್ತದೆ ಈ ಮನೆ. ಈ 8ನೇ ಮನೆ ಆಕ್ಟಿವೇಶನ್ ಆದಾಗ ನಮ್ಮದು ಜೀವನ ಫುಲ್ ಬದಲಾವಣೆ ಆಗ್ತದೆ. ನಮ್ಮ ಜೀವನದಲ್ಲಿ ನಾವು ಕೆಲವೊಮ್ಮೆ ಎಲ್ಲನೂ ಕಳ್ಕೊತೇವೆ, ಅಂದರೆ ಕರ್ಮ ಕ್ಲಿಯರ್. ಒಂದು ಜೀವನದ ಎಂಡ್ ಆಗಿ ಇನ್ನೊಂದು ಜೀವನ ಸ್ಟಾರ್ಟ್ ಆಗ್ತದೆ. ಈ 8ನೇ ಮನೆ ನಮ್ದೆಲ್ಲ ಅಂದರೆ ಹಿಂದಿನ ಜನ್ಮದ ಕರ್ಮಗಳೆಲ್ಲ ಕ್ಲಿಯರ್ ಮಾಡ್ತದೆ. ಈ ಲಯನ್ ಗೇಟ್ ಪೋರ್ಟಲ್ ಹೇಗಂತ ಹೇಳಿದರೆ ಸಿರಿಯಸ್ ನಕ್ಷತ್ರ ತುಂಬ ಶೈನಿಂಗ್ ನಕ್ಷತ್ರ, ಧ್ರುವ ನಕ್ಷತ್ರಕ್ಕಿಂತಲೂ ಇದು ಸೂರ್ಯನ ಮುಂದೆ ತುಂಬ ಶೈನಿಂಗ್. ಸೂರ್ಯನ ಮುಂದೆ ಬರುವ ಟೈಮ್ ಅಂದರೆ ಗ್ಯಾಲಕ್ಸಿ ವೇಯಲ್ಲಿ ಒಂದು ಸೂರ್ಯನ ಮುಂದೆ ಈ ಸಿರಿಯಸ್ ನಕ್ಷತ್ರ ಪ್ಲಸ್ ಈ ಸೂರ್ಯ ಅಂದರೆ ನಮ್ಮ ಆತ್ಮಕ್ಕೆ ಕಾರಕ. ಈ ಸಿರಿಯಸ್ ಅಂದರೆ ಇನ್ನೂ ಶೈನಿಂಗ್ ನಕ್ಷತ್ರ, ದೊಡ್ಡ ನಕ್ಷತ್ರ ಇದು. ಸೊ ಈ ನಕ್ಷತ್ರ ಸೂರ್ಯನ ಮುಂದೆ ಬಂದಾಗ ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಾಗ್ತವೆ. ಅಂದರೆ ನಮ್ದೊಂಥರ ನಾವು ಕೆಲವರಿಗೆ ಇಲ್ಲಿ ಅವೇಕನಿಂಗ್ ಆಗ್ತದೆ, ಸೋಲ್ ಪರ್ಪಸ್ ಕಡೆ ನೋಡ್ತಾರೆ, ಏನೋ ಒಂಥರ ಅಂದರೆ ನಮಗೊಂಥರ ಕೆಲವರದ್ದು ನಾಲೆಜ್, ವಿಸ್ಡಮ್, ಇಂಟ್ಯೂಷನ್ ಪವರ್ ಎಲ್ಲ ಇದಾಗ್ತದೆ. ಸೊ ಇದು ಹೇಗಂತ ಹೇಳಿದರೆ ಈ ಸೂರ್ಯ ಸಿಂಹರಾಶಿಗೆ ಪ್ರವೇಶ, ಆ್ಯಕ್ಚುಲಿ ಇದು ಭೂಮಿ ಸಿಂಹರಾಶಿಗೆ ಹೋಗೋದು, ಆದರೆ ನಾವು ಆ್ಯಸ್ ಯೂಶುವಲ್ ಸೂರ್ಯ ಸಿಂಹರಾಶಿಗೆ ಪ್ರವೇಶ ಅಂತ ಹೇಳ್ತಾರೆ. ಸೊ ಸಿಂಹ ಅಂತ ಹೇಳಿದರೆ ಲಯ ನಿಮ್ಗೆ ಗೊತ್ತಿರ್ಬೋದು. ಸೊ ಈ ಸಲ ಅಂದರೆ 888 ಬಂದೆ, ಅಂದರೆ ಟ್ರಿಬಲ್ ಅಂತ ಹೇಳಿದರೆ 3, ಗುರು ಪ್ಲಸ್ ಶನಿ. ನೀವು ನೋಡ್ತಿರ್ಬೋದು, ಗುರು ಪ್ಲಸ್ ಶನಿ ಆದಾಗ ಕೊರೋನಾ ಎಲ್ಲ ಬಂದಿತ್ತು, ತುಂಬಾ ಚೇಂಜಸ್ ಬರ್ತವೆ. ಈ ಥರ ಒಂಥರ ಅಂದರೆ ಇದೊಂಥರ ನಿಮಗೆ ಜಡ್ಜ್ಮೆಂಟ್ ಟೈಮ್ ಅಂತಲೇ ಹೇಳ್ಬೋದು ಡಿವೈನ್ ಕಡೆಯಿಂದ. 888 ಅಂದರೆ ಧರ್ಮ ಕರ್ಮಾಧಿಪತಿ ಗುರುವಿನ ಜೊತೆ ಬರ್ತಿದ್ದಾರೆ. ಯಾರ್ಯಾರಿಗೆ ಏನು ಕೊಡಬೇಕು ಜಡ್ಜ್ಮೆಂಟ್ ಆಗ್ತಾ ಇದೆ ಇಲ್ಲಿ ಜೀವನದಲ್ಲಿ, ಒಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ. ಕೆಲವರು ಮೋಕ್ಷದ ಕಡೆ ಸಹ ನೋಡ್ಬೋದು ನೀವು. ತುಂಬಾ ಅಂದರೆ ನಿಮ್ಮಲ್ಲಿ ತುಂಬ ಬದಲಾವಣೆ ಬರ್ತದೆ, ಚೇಂಜಸ್ ಬರ್ತದೆ, ಒಂಥರ ಸಡನ್ ಬ್ಲಾಸ್ಟ್ ಅಂತಲೇ ಹೇಳ್ಬೋದು. ಸೊ ಈ 888 ಪೋರ್ಟಲ್ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಜೀವನ ಮುಂದೆ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತೇಳಿ ಸಿಲ್ವರ್ ಲೈನ್ ಪ್ರಾರ್ಥನೆ ಮಾಡ್ತದೆ. ಇದು ಡಿವೈನ್ ಮೆಸೇಜ್. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ನಿಮಗೆ 888 ಪೋರ್ಟಲ್ ಏರಿಸ್, ಪ್ಲೂಟೋ, ಬಾಟಮ್ ಆಫ್ ದ ಡೆಕ್ ಟಾರಸ್. ಇಲ್ಲಿ ಏರಿಸ್ ಬಂದಿದೆ ನಿಮಗೆ. ದ ಎನರ್ಜಿ ಅರೌಂಡ್ ಯು ಈಸ್ ಡೈನಮಿಕ್ ಆ್ಯಂಡ್ ಸ್ಪಾಂಟೇನಿಯಸ್, ಕ್ರುಸೇಡಿಂಗ್ ಇಂಪಲ್ಸಿವ್ ಆ್ಯಕ್ಷನ್ ಇಸ್ ಲೈಕ್ಲಿ ಅಂತೇಳಿ. ಇಲ್ಲಿ ನಿಮಗೆ ಕೆಲವರು ಅಂದರೆ ನಿಮ್ಮದು ಇದು ನಕ್ಷತ್ರ ಅಥವಾ ರಾಶಿ ಇದ್ರೂ ಇರ್ಬೋದು ಅಥವಾ ಇಲ್ಲದೇ ಇದ್ದಿರ್ಬೋದು. ಸೊ ಇಲ್ಲಿ ಅಂದರೆ ಇದೊಂಥರ ಫೈರ್ ಸೈನ್ ಬಂದಿದೆ. ಇಲ್ಲಿ ಎಲ್ಲ ಕಡೆ ಒಂಥರ ಫೈರ್ ಮತ್ತು ಒಂಥರ ಬೆಳಕಿದೆ, ಎಲ್ಲೋ ಮತ್ತು ರೆಡ್ ಇದೆ. ಅಂದರೆ ತುಂಬ ಪ್ಯಾಷನ್ ಒಂದು ಬರ್ತದೆ ನಿಮ್ಮ ಜೀವನದಲ್ಲಿ, ಎನರ್ಜಿ ಇದೆ, ಒಂದು ಡೈನಮಿಕ್ ಎನರ್ಜಿ, ಅಂದರೆ ತುಂಬ ಸ್ಪಾಂಟೇನಿಯಸ್ ಆಗಿ ಅದು ಮೂವ್ ಆಗ್ತದೆ ಅಂತೇಳಿ. ಇದು ಒಂಥರ ಮೇಷರಾಶಿ ಅಂತ ಹೇಳಿದರೆ ಇದು ಮೇಷರಾಶಿ ತುಂಬ ಫೈರಿ ಸೈನ್. ಇದು ತುಂಬ ಒಂದು ಡೈನಮಿಕ್ ಆ್ಯಕ್ಷನ್ ಆಗೋದಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಪ್ಲೂಟೋ ಯುವರ್ ಎಬಿಲಿಟಿ ಟು ಟ್ರಾನ್ಸ್ಫಾರ್ಮ್ ಲೈಕ್ ಎ ಬಿಗ್ ಲೀಪ್ ಟು ಫಾರ್ವರ್ಡ್ ಆ್ಯಂಡ್ ರೀಬರ್ತ್. ಇಲ್ಲಿ ಪ್ಲೂಟೋ ಗ್ರಹ ಬಂದು ನಿಮಗೆ ಹೇಳ್ತಿದೆ ನಿಮ್ಮ ಜೀವನ ಒಂಥರ ಬದಲಾವಣೆ ಆಗ್ತಿದೆ. ಇಲ್ಲಿ ಫೀನಿಕ್ಸ್ ನೋಡ್ತಿರ್ಬೋದು, ಫೀನಿಕ್ಸ್ ರೈಸಸ್ ಫ್ರಮ್ ಆ್ಯಶಸ್ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಜೀವನ ಈಗ ತುಂಬ ನೀವು ಹೋಪ್ಲೆಸ್ ಎನರ್ಜಿ ಇರ್ಬೋದು, ಎಲ್ಲನೂ ಮುಗಿದು ಹೋದ ಅಧ್ಯಾಯ ಅಂತ ಅಂದ್ಕೊಂಡಿರ್ಬೋದು. ಆದರೆ ಅಂದರೆ ಇದೊಂಥರ ಫೀನಿಕ್ಸ್ ಒಂದು ರೈಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯುವರ್ ಎಬಿಲಿಟಿ ಒಂಥರ ನಿಮ್ಮದು ಬದಲಾವಣೆ ಫುಲ್, ನಿಮ್ಮ ಜೀವನ ಒಂಥರ ಇದೊಂದು ಸೆಕೆಂಡ್ ಚಾನ್ಸ್, ರೀಬರ್ತ್ ಎನರ್ಜಿಗೆ ಬರ್ತಾ ಇದೆ. ಟೇಕ್ ಎ ಬಿಗ್ ಲೀಪ್ ಫಾರ್ವರ್ಡ್ ಅಂತ ಹೇಳ್ತಿದ್ದಾರೆ. ಅಂದರೆ ಒಂದು ಲೀಪ್ ಆಫ್ ಫೇತ್, ಅಂದರೆ ನನ್ನ ಜೀವನದಲ್ಲಿ ಮುಂದೆ ಒಳ್ಳೇದಾಗೇ ಆಗ್ತದೆ ಅಂತ ಹೇಳಿ ಒಂದು ಯೂನಿವರ್ಸ್ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನ ತುಂಬಾ ಬದಲಾವಣೆ ಆಗ್ತಿದೆ. ಇಲ್ಲಿ ಟಾರಸ್ ಬಂದಿದೆ. ದ ಎನರ್ಜಿ ಅರೌಂಡ್ ಯು ಶೋಸ್ ದ ಅಬಂಡೆನ್ಸ್ ಆಫ್ ನೇಚರ್, ಇಟ್ ಈಸ್ ರಿಚ್, ಅರ್ತ್ಲಿ ಆ್ಯಂಡ್ ಪ್ರೊಡಕ್ಟಿವ್, ಎಟ್ ರಿಲ್ಯಾಕ್ಸ್ಡ್ ಆ್ಯಂಡ್ ಸ್ಲೋ. ನಿಮ್ಮ ಸುತ್ತಮುತ್ತ ಅಂದರೆ ಎನರ್ಜಿ ತುಂಬ ಈಗ ಏನು ಹೇಳ್ತಿದ್ದಾರೆ, ತುಂಬ ಈಗ ಎನರ್ಜಿ ತುಂಬ ಸ್ಟ್ರಾಂಗ್ ಇದೆ. ಅಂದರೆ ಫುಲ್ ಎಲ್ಲ ನಿಮ್ಮ ಸುತ್ತ ನಿಮಗೆ ತುಂಬಾ ಈಗ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿರ್ಬೋದು. ಕೆಲವರಿಗೆ ತುಂಬಾ ನಿಮ್ಗೆ ಈಗ ಆ್ಯಕ್ಷನ್ ಪೋರ್ಟಲ್, ಇದೊಂಥರ ಲಯನ್ ಗೇಟ್ ಪೋರ್ಟಲ್ ಅಂತ ಹೇಳಿದ್ರೆ ಒಂಥರ ಆ್ಯಕ್ಷನ್ ಪೋರ್ಟಲ್. ಇಲ್ಲಿ ಆ್ಯಕ್ಷನ್ ಆಗಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ, ಒಂಥರ ಡೈನಮಿಕ್ ಆ್ಯಕ್ಷನ್ ಆಗಬೇಕು ಅಂತ ಹೇಳಿ. ಲೀಪ್ ಆಫ್ ಫೇತ್ ತಗೊಳ್ಳಿ. ಯಾವುದಕ್ಕಂದರೆ ತುಂಬ ಹೆದರಿಕೆಯಿಂದ ಕೆಲವೊಮ್ಮೆ ನಾವು ಮುಂದೆ ಹೆಜ್ಜೆ ಇಡೋದನ್ನು ಹಿಂದೆ ಸರಿತೇವೆ. ನಿಮಗೆ ಇದು ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ, ರೀಬರ್ತ್ ಎನರ್ಜಿ. ಇದರಿಂದ 2 ಕಾರ್ಡ್ ತೆಗಿತಿದ್ದೇನೆ. ದ ಕ್ವೀನ್ ಆಫ್ ರೋಸಸ್, the oracle of the depth, caught in the ruins, the queen of keys.
ಇಲ್ಲಿ ಎಲ್ಲ ಕಡೆ ಕ್ವೀನ್ ಇದೆ. ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಇಲ್ಲೊಂಥರ ನಿಮಗೆ ಹೇಗಂತ ಹೇಳಿದರೆ, ಇಲ್ಲಿ ಕೆಲವರು ತುಂಬ ವೆಯ್ಟಿಂಗ್ ಎನರ್ಜಿಯಲ್ಲಿದ್ದಾರೆ. ನೀವು ಯಾರಿಗೋಸ್ಕರನ ಕಾಯ್ತಾ ಇದ್ದೀರೋ, ತುಂಬ ದಿವಸದಿಂದ ಕಾಯ್ತಾ ಇದ್ದೀರಿ. ಇದು ಕೆಲವರಿಗೆ ಅಂದರೆ ಕೆಲವರು ನಿಮ್ಮ ಪ್ರೀತಿ ಪಾತ್ರ ಇರ್ಬೋದು, ರಿಯೂನಿಯನ್ ಎನರ್ಜಿ ಇದೆ. ಇನ್ನು ಕೆಲವರಿಗೆ ನಿಮ್ಮದು ಸಕ್ಸಸ್ ಇರ್ಬೋದು. ಒಂಥರ ಏನು ಹೇಳ್ತಿದ್ದಾರೆ, ನೀವು ಒಂಥರ ಕ್ವೀನ್ ರೋಲಿಗೆ ಬರೋರಿದ್ದೀರಿ 888 ಪೋರ್ಟಲ್ ನಂತರ. ಅಂದರೆ ನಿಮಗೆ ದೂರದಲ್ಲಿ ಏನೋ ಒಂದು ನಿಮಗೆ ಬೆಳಕು ಕಾಣಿಸ್ತಿದೆ, ಅಥವಾ ದೂರದಲ್ಲಿ ನಿಮ್ಮ ಕಡೆ ಯಾರೋ ಬರ್ತಿದ್ದಾರೆ. ಅಂದರೆ ಇವರು ನಿಮ್ಮ ಪಾಸ್ಟ್ ಪರ್ಸನ್ ಇದ್ರೂ ಇರ್ಬೋದು. ತುಂಬ ದೂರದಿಂದ ಈ ವೆಯ್ಟಿಂಗ್ ಎನರ್ಜಿ ಏನಿದೆಯಾ, ತುಂಬ ದಿವಸದಿಂದ ನೀವು ಯಾರಿಗೋಸ್ಕರ ಪ್ರೀತಿ ಪಾತ್ರರು, ಇವರು ಗಂಡಿರ್ಬೋದು ಹೆಣ್ಣಿರ್ಬೋದು, ನಿಮ್ಮ ಲವರ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಯಾರು ಬೇಕಾದರೂ ಇರ್ಬೋದು. ಇವರು ಮತ್ತೆ ಅಂದರೆ ತುಂಬ ದೂರದಿಂದ ಬರ್ತಿದ್ದಾರೆ ನಿಮ್ಮನ್ನು ಭೇಟಿಯಾಗಲಿಕ್ಕೆ. ಇದೊಂಥರ ಎಕ್ಸೈಟಿಂಗ್ ಮೊಮೆಂಟ್ ಅಂತಲೇ ಹೇಳ್ಬೋದು. ಇದೊಂಥರ ಎಲ್ಲೂ ಕ್ವೀನ್ ಆಫ್ ಕೀಸ್ ಪ್ಲಸ್ ಕ್ವೀನ್ ಆಫ್ ರೋಸಸ್. ಅಂದರೆ ಇಷ್ಟು ತನಕ ನಿಮಗೆ ಈ ರಿಲೇಷನ್ಶಿಪ್ಪಲ್ಲಿ ಏನೋ ಪ್ರೋಗ್ರೆಸ್ ಇಲ್ಲದೆ ಇದ್ದಿರ್ಬೋದು. ಇನ್ನು ಮುಂದೆ ಆ ರಿಲೇಷನ್ಶಿಪ್ ಕೀ ನಿಮ್ಮ ಕೈಗೆ ಸಿಗಲಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಹೇಗಂತ ಹೇಳಿದರೆ, ನೀವೀಗ ಅಂದ್ಕೊಂಡಿರ್ಬೋದು, ಅಂದರೆ ನಾನೆಲ್ಲ ಕಳ್ಕೊಂಡೆ, ತುಂಬ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು ನಿಮ್ಮನ್ನು ನೀವೇ. ಅಂದರೆ ಇದೊಂಥರ ನೆಗೆಟಿವ್ ಫೀಲಿಂಗ್ಸ್ ಅಂತ ಹೇಳ್ತಾರೆ, ಆ ಥರ ಇದ್ದಿರ್ಬೋದು. ಆದರೆ ಯೂನಿವರ್ಸ್ ಹೇಳ್ತಿದ್ದಾರೆ, ಅಂದರೆ ಇಲ್ಲಿ ನೀವು ಚಿತ್ರ ನೋಡ್ತಿರ್ಬೋದು, ಅಂದರೆ ನಿಮ್ಮನ್ನು ನೀವೇ ಬಂಧನದಲ್ಲಿ ಇಟ್ಟಿದ್ದೀರಿ. ಇದೊಂಥರ ಹಾಳು ಬಿದ್ದ ಕೋಟೆ, ಮೇಲೆ ಸಹ ಹತ್ತಿ ನೀವು ಹೊರಗೆ ಬರ್ಬೋದು. ಆದರೆ ನಿಮಗೆ ಅಂದರೆ ನೀವು ಆ ನೆಗೆಟಿವ್ ಎನರ್ಜಿಯಿಂದಾಗಿ ನಿಮಗೆ ಆ ಬುದ್ಧಿವಂತಿಕೆ ಇಲ್ಲದೆ ಇದ್ದಿರ್ಬೋದು. ಸೊ ನಿಮ್ಮ ಇಲ್ಲಿ ವಿಸ್ಡಮ್ ಯೂಸ್ ಮಾಡಿ, ನಾಲೆಜ್ ಯೂಸ್ ಮಾಡಿ ಆ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಇದು ನಿಮಗೆ ಅಂದರೆ ಈಗ ನಿಮ್ಮ ಜೀವನದಲ್ಲಿ ಏನು ನಡೆದಿದೆಯಾ, ಕೆಟ್ಟ ಘಟನೆಗಳಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು, ಇದು ನಿಮಗೆ ಹೊರಗೆ ಬರಲಿಕ್ಕೆ ಆಗದೇ ಇರುವಂಥದ್ದಲ್ಲ, ಖಂಡಿತ ನಿಮಗೆ ಹೊರಗೆ ಬರಲಿಕ್ಕೆ ಆಗ್ತದೆ. ಸೊ ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನಿಮಗೆ 16 ಅಥವಾ 1 ತುಂಬ ಇಂಪಾರ್ಟೆಂಟ್ ಇರ್ಬೋದು. ಇಲ್ಲಿ ಒರಾಕಲ್ ಆಫ್ ದ ಡೆಪ್ತ್ ಬಂದಿದೆ. ಇಲ್ಲಿ ಕೆಲವರದ್ದು ಇಂಟ್ಯೂಷನ್ ಪವರ್ ತುಂಬಾ ಸ್ಟ್ರಾಂಗ್ ಆಗ್ತದೆ. ನಿಮ್ಮದು ಇಂಟ್ಯೂಟಿವ್ ಪವರ್, ನೀವೊಂಥರ ಸೈಕಿಕ್ ಎಬಿಲಿಟಿ ನಿಮ್ಮದು ಜಾಸ್ತಿ ಆಗ್ತವೆ. ಇಲ್ಲಿ ನೀವೇನಾದ್ರು ಥೀಸಿಸ್ ಬರಿಬೋದು, ಅಥವಾ ಏನಾದರೂ ನೀವು ರೈಟಿಂಗ್ ಮಾಡ್ಬೋದು, ಅಥವಾ ವಿಸ್ಡಮ್ ನಾಲೆಜ್ ಮಾಡ್ಬೋದು. ಇಲ್ಲೊಂಥರ ಅಂದರೆ ಕ್ವೀನ್ ಪವರ್ ತುಂಬಾ ಇದೆ. ನೀವು ನೋಡ್ತಿರೋ ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, 3 ಕಡೆನೂ ಒಂಥರ ಮೇಜರ್ ಚೇಂಜಸ್ ಇದೆ ಕ್ವೀನ್ ಪವರ್. ಒಂದು ಕ್ಲಾರಿಫೈ ಕಾರ್ಡ್ ತೆಗಿತಿದ್ದೇನೆ ನಿಮಗೆ. ನಾಲ್ಕು ಕಾರ್ಡ್. ಇಲ್ಲಿ ನಿಮ್ಮದು ಈಗ ನೀವು ತುಂಬ ಅಂದರೆ ಸ್ಲೀಪ್ಲೆಸ್ ನೈಟ್ ಇರ್ಬೋದು, ನಿಮ್ಮದು ತುಂಬ ದುಃಖ ಇರ್ಬೋದು, ತುಂಬ ಹತಾಶೆಯಲ್ಲಿ ಇದ್ದಿರ್ಬೋದು. ಅಂದರೆ ಇಲ್ಲಿ ನಿಮಗೆ ಯೂನಿವರ್ಸ್ ಒಂದು ಜಸ್ಟಿಸ್ ಕೊಡ್ತಿದ್ದಾರೆ ಈ 888 ಪೋರ್ಟಲಲ್ಲಿ. ಇದೊಂಥರ ನಿಮ್ಮದು ಡೆಸ್ಟಿನಿ ಚೇಂಜ್ ಅಂತ ಹೇಳ್ತಾರೆ. ಒಂದು ಕರ್ಮ ಕ್ಲಿಯರ್ ಆಗ್ತಿದೆ. ಅಂದರೆ ನಿಮ್ಮದೊಂಥರ ಏನು ಹೇಳ್ತಾರೆ, ಒಂದು ಕರ್ಮ ಕ್ಲಿಯರ್ ಆಗಿ ನೀವು ಕೆಲವರು ಟ್ರಾವೆಲಿಂಗ್ ಮಾಡ್ಬೋದು. ಇನ್ನು ಕೆಲವ್ರದ್ದೊಂದು ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಇನ್ನು ಕೆಲವರು ಡಿವೈನ್ ಟೈಮಿಂಗ್ ಬರ್ತಾ ಇದೆ ನಿಮಗೆ. ಈ ಡಿವೈನ್ ಟೈಮಿಂಗ್ ಹೇಗಂತ ಹೇಳಿದರೆ, ನಿಮ್ಗೆ ಇದೊಂಥರ ಸೆಕೆಂಡ್ ಚಾನ್ಸ್ ಯೂನಿವರ್ಸ್ ಕೊಡ್ತಿದ್ದಾರೆ. ಒಂದು ಸೈಕಲ್ ಕಂಪ್ಲೀಟ್ ಆಗಿ ನೀವು 2ನೇ ಸೈಕಲ್ಗೆ ಕಾಲಿಡ್ತಿದ್ದೀರಿ. ಇನ್ನು ಕೆಲವರಿಗೆ ನಿಮ್ಮ ಪರ್ಸನ್ ವಾಪಸ್ ಬರ್ಬೋದು. ಫ್ಯಾಮಿಲಿ ಬಗ್ಗೆ ನಿಮಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಇನ್ನು ಕೆಲವರಿಗೆ ಫ್ಯಾಮಿಲಿ ವಿತ್ ಫೈನಾನ್ಸ್ ನಿಮಗೆ ಸೆಕೆಂಡ್ ಚಾನ್ಸ್ ಬರ್ತಾ ಇದೆ. ಇನ್ನು ಕೆಲವರಿಗೆ ನ್ಯಾಯ ಬರ್ತಿದೆ ಜೀವನದಲ್ಲಿ, ಈಕ್ವಲ್ ಗಿವ್ ಅಂಡ್ ಟೇಕ್, ಒಂಥರ ಬ್ಯಾಲೆನ್ಸ್ ಬರ್ತದೆ ನಿಮ್ಮ ಜೀವನದಲ್ಲಿ. ತುಂಬಾನೇ ಅಂದರೆ ಇದೊಂಥರ ಡೆಸ್ಟಿನಿ ಚೇಂಜ್, ನಿಮ್ಮದು ಗುಡ್ ಲಕ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಕರ್ಮ ಕಾರ್ಡಿನ ತೆಗಿತಿದ್ದೇನೆ, 2 ಕಾರ್ಡ್. Information to explain communications about resulting from the fluctuations of Gemini. ಒಂದು ಕಮ್ಯುನಿಕೇಷನ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಕರ್ಮ ಕಾರ್ಡಿಂದ. ಅಂದರೆ ಇವ್ರು ಬಂದು ನಿಮ್ಗೇನೋ ಇನ್ಫಾರ್ಮೇಷನ್ ಕೊಟ್ಟು ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ. ಇದೊಂಥರ ಅಂದರೆ ಈ ಹಿಂದೆ ನಿಮ್ಮ ಜೀವನದಲ್ಲಿ ತುಂಬ ಫ್ಲಕ್ಚುಯೇಷನ್ ಇದ್ದಿರ್ಬೋದು. ಅಂದರೆ ಈ ಇನ್ಫಾರ್ಮೇಷನ್ ಸಲುವಾಗಿ ಈಗ ನಿಮಗೊಂದು ಕ್ಲಾರಿಟಿ ಬರ್ತದೆ. ಈ ಇನ್ಫಾರ್ಮೇಷನ್ ಬಂದು ದ ಗ್ರ್ಯಾಂಟಿಂಗ್ ಆಫ್ ಬ್ಲೆಸ್ಸಿಂಗ್ಸ್ ಫ್ರಮ್ ಗುಡ್ ಫಾರ್ಚೂನ್, ಜುಪಿಟರ್ ಬಂದಿದೆ ಇಲ್ಲಿ ಗುರುಗ್ರಹದ. ಇಲ್ಲಿ ಕೆಲವರಿಗೆ ಈಗ ಗುರುಗ್ರಹದ ಆಶೀರ್ವಾದ ನಿಮಗೆ ಬರ್ತಾ ಇದೆ. ಹೀಗಂತೇಳಿ ಗ್ರ್ಯಾಂಟಿಂಗ್ ಆಫ್ ಬ್ಲೆಸ್ಸಿಂಗ್, ಗುಡ್ ಫಾರ್ಚೂನ್ ನಿಮಗೆ. ನಾನು ಇಲ್ಲಿ ಹೇಳಿದೆ ಡೆಸ್ಟಿನಿ, ನಿಮ್ಮದು ಗುಡ್ ಲಕ್ ಬರ್ತಾ ಇದೆ. ಇದೊಂಥರ ನಿಮಗೆ ಅಂದರೆ ಕೆಲವರಿಗೆ ಈಗ ನಿಮಗೆ ಗಜಕೇಸರಿ ಯೋಗ ಇದ್ದಿರ್ಬೋದು, ಅಥವಾ ಕೆಲವರಿಗೆ ಇಲ್ಲಿ ಗುರುಬಲ, ನಿಮಗೆ ಕೆಲವು ಗೋಚಾರದಿಂದ ಗುರುಬಲ ಬಂದಿರ್ಬೋದು. ಸೊ ನಿಮಗೆ ಕೆಲವು ದಶಾಭುಕ್ತಿಯಲ್ಲಿ ಗುರುಗ್ರಹದ ನಿಮಗೆ ಗುರುದಶೆ ನಡೀತಾ ಇದ್ದಿರ್ಬೋದು. ಇಲ್ಲಿ ನಿಮಗೆ ಒಂದು ಗುಡ್ ಫಾರ್ಚೂನ್, ನಿಮಗೆ ಇಲ್ಲಿ ಜುಪಿಟರ್ ಬಂದು ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದೆ. ಇನ್ನು ಕೆಲವರಿಗೆ ಒಂಥರ ನೀವು ಗುರುವಾಗುವವರಿರ್ಬೋದು.
ಇಲ್ಲಿ ಕೆಲವರಿಗೆ ಫೈರ್ ಸೈನ್ ಪ್ಲಸ್ ವಾಟರ್ ಸೈನ್ ಇದೆ, ಎಲ್ರಿಗೂ, ಕೆಲವರಿಗೆ ಮಾತ್ರ, ಎಲ್ರಿಗೂ ಅಲ್ಲ. ದ ನರ್ಚರಿಂಗ್ ಆಫ್ ಫೀಲಿಂಗ್ಸ್ ಕಾಸ್ಡ್ ಬೈ ರಿಯಾಕ್ಷನ್ಸ್. ಇಲ್ಲಿ ನಿಮ್ಮದು ಅಂದರೆ ಇಲ್ಲಿ ನಿಮ್ಮದು ಫೀಲಿಂಗ್ಸ್ ಹೇಗಿರ್ತದೆ ಅಂತೇಳಿ ನಿಮ್ಮ ರಿಯಾಕ್ಷನಿಂದ ಇರ್ತಿರ್ತದೆ. ಅಂದರೆ ಇದೊಂಥರ ಮಿರರಿಂಗ್. ತುಂಬ ಇಮೋಷ್ನಲ್ ಪರ್ಸನ್ ಇದ್ದಿರ್ಬೋದು ನೀವು, ಇಲ್ಲಿ ಬ್ಯಾಲೆನ್ಸ್ ತುಂಬ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ರಿಯಾಕ್ಷನ್ ಕೆಲವೊಮ್ಮೆ ನಮಗೇನಾದರೂ ಯಾರಾದರೂ ಅಂದಾಗ ನಾವು ತುಂಬ ಟ್ರಿಗರ್ ಆಗಿ ಬಿಡ್ತೇವೆ. ಅಂದರೆ ಸಪೋಸ್ ನಮ್ಮ ಬಗ್ಗೆ ಇರ್ಬೋದು, ಅಥವಾ ಕೆಲವೊಮ್ಮೆ ನಮ್ಮ ಪರ್ಸನಲ್ ವಿಷಯ ಬಗ್ಗೆ ಇನ್ನೊಬ್ಬರು ಏನೋ ವ್ಯಂಗ್ಯ ಮಾತಾಡಿದಾಗ ನಾವು ತುಂಬ ಟ್ರಿಗರ್ ಆಗಿ ಬಿಡ್ತೇವೆ. ಸೊ ಅದನ್ನೆಲ್ಲ ನೀವು ಹೀಲ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ, ನರ್ಚರ್ ಮಾಡಿ ಅಂತೇಳಿ. ಅಂದರೆ ಅವರು ನಿಮಗಿಂತ ಬೇರೆ ಲೆವೆಲಲ್ಲಿ ಇದ್ದಿರ್ಬೋದು, ನಿಮ್ಮ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡ್ತಾರೆ, ಅವರಿಗೆ ಕ್ಷಮೆ ಕೊಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಯಾವ ಲೆವೆಲಲ್ಲಿ ಇದ್ದೀರಿ, ಅವರು ಯಾವ ಲೆವೆಲಲ್ಲಿ ಇದ್ದಾರೆ. ಸೊ ಯಾರು ಏನಂದ್ರೂ ಟ್ರಿಗರ್ ಆಗಬೇಡಿ, ಇಲ್ಲಿ ನಿಮ್ಮನ್ನು ನೀವೇ ಮಿರರ್ ಮಾಡ್ಕೊಳ್ತಿದ್ದೀರಿ ಅಂತ ಹೇಳ್ತಾರೆ. ತುಂಬ ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಸೊ ಇಲ್ಲಿ ನಿಮಗೆ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ನೀವು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಲೈಫಲ್ಲಿ ಏನು ಬರ್ತದೆ ಅದು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದು 888 ಪೋರ್ಟಲ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.